ಭಾರತ ದೇಶಕ್ಕೆ ಮುಪ್ಪು ಇದೆ ಅಂದುಕೊಂಡ್ರೆ ಅದು ಕೇವಲ ಚೀನಾದಿಂದ ಮಾತ್ರ. ಈ ಮಾತನ್ನು ಹೇಳಿದ್ದು ಸ್ವಾಮಿ ವಿವೇಕಾನಂದರು. ಈಗ ನಿಜವಾಗಲೂ ನಾವು ಆ ಪರಿಸ್ಥಿತಿಯಲ್ಲಿದ್ದೇವೆ. 4 ದಿಕ್ಕುಗಳಿಂದ ನಮ್ಮನ್ನು ಸುತ್ತಿ ಯುದ್ಧಕ್ಕೆ ಕಾಲೆಳೆಯುತ್ತಿದೆ. ಮತ್ತೆ ಈಗ ಚೀನಾದ ಕಾಲು ಮುರಿಯಬೇಕೆಂದರೆ ನಾವು ಕೂಡ ಯುದ್ಧಕ್ಕೆ ಸೈ ಎನ್ನಬೇಕೆ? ಅವಶ್ಯಕತೆಯೇ ಇಲ್ಲ. ನಾವು ಜಸ್ಟ್ ನೋ ಅಂತ ಹೇಳಿದರೆ ಸಾಕು. ಯಾವುದಕ್ಕೆ ನೋ ಅನ್ಬೇಕು ಅಂತ ಗೊತ್ತಲ್ಲವೇ? ಹೌದು, ನಿಮ್ಮ ಗೆಸ್ ಕರೆಕ್ಟ್. ಮೇಡ್ ಇನ್ ಚೈನಾಗೆ ನೋ ಹೇಳಿದರೆ ಸಾಕು. ಚೀನಾದ ಕಾಲು ಮಾತ್ರ ಅಲ್ಲ, ಕೈಗಳು ತಮ್ಮಷ್ಟಕ್ಕೆ ತಾವೇ ಮುರಿದು ಹೋಗುತ್ತವೆ. 1962ರಲ್ಲಿ ನಾವು ಸ್ವಲ್ಪ ಅಲಕ್ಷ್ಯದಿಂದಿರುವ ಸಮಯದಲ್ಲಿ ಯುದ್ಧಕ್ಕಿಳಿದು ಭಾರತದಲ್ಲಿಯ ಕೆಲವು ಕೀಲಕ ಪ್ರಾಂತಗಳನ್ನು ಚೀನಾ ಆಕ್ರಮಿಸಿಕೊಂಡಿತು. ನಿಜ ಹೇಳುವುದಾದರೆ ಆಗ ಚೀನಾದೊಂದಿಗೆ ಯುದ್ಧ ಮಾಡಲು ಬೇಕಾದಷ್ಟು ಸೈನಿಕ ಆಯುಧ ಸಂಪತ್ತು ನಮ್ಮ ಹತ್ತಿರ ಇರಲಿಲ್ಲ. ಯಾಕಂದ್ರೆ ಆಗ ತಾನೇ ಸ್ವಾತಂತ್ರ್ಯ ಪಡೆದು ಸ್ಥಿರಪಡುವ ದಶದಲ್ಲಿ ನಾವಿದ್ದೆವು. ನಮ್ಮ ಬಲಹೀನತೆಯನ್ನು ಆಸರವಾಗಿರಿಸಿಕೊಂಡು ಆಕ್ಸಾಯ್ ಚಿನ್ನೊಂದಿಗೆ ಅರುಣಾಚಲ ಪ್ರದೇಶದಲ್ಲಿಯ ಸ್ವಲ್ಪ ಭಾಗವನ್ನು ಕಬಳಿಸಿತು ಚೀನಾ. ಅಷ್ಟಾದರೂ ಸಾಮ್ರಾಜ್ಯ ಕಾಂಕ್ಷೆ ತೀರದ ಡ್ರ್ಯಾಗನ್ ಭಾರತದ ಸುತ್ತಲೂ ಮುತ್ತಿನ ಹಾರದ ಹೆಸರಿನ ನೌಕಾಶ್ರಯಗಳನ್ನು, ಯುದ್ಧ ಸ್ಥಾವರಗಳನ್ನು ನಿರ್ಮಿಸುತ್ತಾ ಭಾರತವನ್ನು ದಿಗ್ಬಂಧಿಸುತ್ತಿದೆ. ಇನ್ನು ಹೊಸತಾಗಿ ಡೋಕ್ಲಾಂನಲ್ಲಿ ರಹದಾರಿಯನ್ನು ನಿರ್ಮಿಸುತ್ತಾ ಈಶಾನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧಗಳನ್ನು ಮುರಿಯಲು ನೋಡುತ್ತಿದೆ. ಇದಕ್ಕೆ ಅಡ್ಡಿಯಾದ ಭಾರತದ ದಳಗಳು ಚೀನಾಗೆ ಗಟ್ಟಿಯಾದ ಪೋಟಿಯನ್ನೇ ನೀಡುತ್ತಿವೆ. 1 ಇಂಚು ಕೂಡ ಮುಂದೆ ಬರದಂತೆ ಅಡ್ಡಿ ಹಾಕುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿಯ ಕೇಂದ್ರ ಪ್ರಭುತ್ವ ಕೂಡ ಚೀನಾವನ್ನು ನೋಡಿ ಅಳುಕುತ್ತಿಲ್ಲ. ಅವರ ಸೈನಿಕ ಆಯುಧ ಸಂಪತ್ತು ನಮಗಿಂತ ಜಾಸ್ತಿ ಇದ್ದರೂ ಕೂಡ ನಾವು ಯುದ್ಧಕ್ಕೆ ಸಿದ್ಧ ಎನ್ನುವ ಸಂಕೇತಗಳನ್ನು ನೀಡುತ್ತಿದೆ. ಧೈರ್ಯದಿಂದ ನಿಲ್ಲುವುದೇ ವಿಜಯ, ಭಯವೇ ಮರಣ ಎನ್ನುವ ರೀತಿಯಲ್ಲಿ ಡೋಕ್ಲಾಂನಲ್ಲಿ ಸ್ಥಿರ ನಿವಾಸಗಳನ್ನು ಸೃಷ್ಟಿಸಿ ಚೀನಾಗೆ ಗಟ್ಟಿಯಾದ ಪ್ರತಿಯುತ್ತರವನ್ನ ನೀಡುತ್ತಿದೆ ಇಂಡಿಯನ್ ಆರ್ಮಿ. 1962ರ ಕಾಲದ ಭಾರತ ಅಲ್ಲವೆಂದು ಈಗ ನಾವು ಕೂಡ ಏನಾದ್ರೂ ಮಾಡಬಲ್ಲ ಸ್ಥಿತಿಯಲ್ಲಿದ್ದೇವೆ ಎನ್ನುವ ಎಚ್ಚರಿಕೆಯನ್ನು ನೀಡಿದೆ. ಇದಕ್ಕೆ ಚೀನಾದಿಂದ ಬರುತ್ತಿರುವ ಪ್ರತಿ ಸವಾಲ್ಗೆ ಬದಲು ನೀಡುತ್ತಾ ಡ್ರ್ಯಾಗನ್ ಅನ್ನು ನಿಯಂತ್ರಿಸುತ್ತಿದೆ. ಮಾತಿನ ಕಾಳಗ ಮುಗಿದು ಕೈ ಜಗಳಕ್ಕೆ ನಿಂತರೆ ಎರಡೂ ದೇಶಗಳು ತೀವ್ರ ನಷ್ಟಕ್ಕೆ ಗುರಿಯಾಗುತ್ತವೆ ಎನ್ನುವುದು ತಿಳಿದಿರುವ ಸತ್ಯ. ಆದರೂ ಶತ್ರುಗಳು ರೊಚ್ಚಿಗೆಬ್ಬಿಸುವಾಗ ಬಾಲ ಮುದುರಿಕೊಂಡು ಕುಳಿತರೆ ಅದು ಸೋಲಿಗೆ ಸಮಾನ. ಅದಕ್ಕಾಗಿ ಭಾರತ ಕೂಡ ಯುದ್ಧಕ್ಕೆ ಸೈ ಎನ್ನುತ್ತಿದೆ. ಇದರಲ್ಲಿ ಸೈನಿಕ ಪಾತ್ರ ತುಂಬಾ ದೊಡ್ಡದು. ಅವರು ತುಂಬಾ ಜವಾಬ್ದಾರಿಗಳನ್ನು ಸಮರ್ಥಕವಾದ ರೀತಿಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಮತ್ತೆ ನಾವು ಮಾಡಬೇಕಾಗಿದ್ದಾದರೂ ಏನು ಮಾಡುವುದು ಎಂದು ಮುಂಬೈನಲ್ಲಿಯ ಶಾಲೆಗಳ ಪ್ರಧಾನ ಉಪಾಧ್ಯಾಯರು ತಮ್ಮ ಆಚರಣೆಯೊಂದಿಗೆ ನಮಗೆ ಮಾರ್ಗನಿರ್ದೇಶನ ನೀಡುತ್ತಿದ್ದಾರೆ. ಅದೇ ನೋ ಮೇಡ್ ಇನ್ ಚೈನಾ ಮಂತ್ರ. ಇದನ್ನು ಪಠಿಸಿದರೆ ಸಾಕು, ಇದನ್ನು ಆಚರಿಸಿದರೆ ಸಾಕು, ಡ್ರ್ಯಾಗನ್ಗೆ ತಲೆ ಕೆಟ್ಟು ಹೋಗುತ್ತದೆ. ಮುಂಬೈನಲ್ಲಿರುವ ಶಾಲೆಗಳ ಪ್ರಾಂಶುಪಾಲರ ಅಸೋಸಿಯೇಷನ್ 2 ದಿನಗಳ ಹಿಂದೆ ಈ ಕೀಲಕ ನಿರ್ಣಯವನ್ನು ತೆಗೆದುಕೊಂಡಿದೆ. ಮೇಡ್ ಇನ್ ಚೈನಾ ಹೆಸರಿನ ಯಾವುದೇ ವಸ್ತುವನ್ನು ಖರೀದಿಸಬೇಡಿ ಎಂದು ಮಕ್ಕಳಿಗೆ ತಿಳಿಸಿ ಹೇಳಿದೆ. ಇನ್ನು ಮುಂದೆ ಚೀನಾ ವಸ್ತುಗಳನ್ನು ಬ್ಯಾನ್ ಮಾಡಿ. ಇದು ಆದೇಶವಲ್ಲ, ದೇಶದ ಶ್ರೇಯಸ್ಸಿಗಾಗಿ ನಾವೆಲ್ಲರೂ ಪಾಲಿಸಬೇಕಾದ ನಿರ್ಣಯವೆಂದು ಅದಕ್ಕಾಗಿಯೇ ನಿಮ್ಮಲ್ಲಿ ಮನವಿ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಪ್ರಪಂಚದ ಫ್ಯಾಕ್ಟರಿ ಎಂದೇ ಹೆಸರಾಗಿರುವ ಚೀನಾದಲ್ಲಿ ಉತ್ಪತ್ತಿಯಾಗುತ್ತಿರುವ ವಸ್ತುಗಳಲ್ಲಿ ಆ ದೇಶದ ಪ್ರಜೆಗಳು ವಿನಿಯೋಗಿಸುತ್ತಿರುವುದನ್ನು ಬಿಟ್ಟು ಉಳಿದವುಗಳಲ್ಲಿ 80% ವಸ್ತುಗಳನ್ನು ಭಾರತಕ್ಕೆ ರಫ್ತು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಚೀನಾದ ಕಂಪನಿಗಳು ಭಾರತದಲ್ಲೂ ನೆಲೆಯೂರಿ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತಿದ್ದಾರೆ. ಇದರ ಫಲಿತವಾಗಿ ಸಾವಿರಾರು ಕೋಟಿಗಳಷ್ಟು ಹಣವು ನಮ್ಮ ದೇಶದಿಂದ ಚೀನಾದ ಪಾಲಾಗುತ್ತಿದೆ. ಅನಧಿಕಾರ ಲೆಕ್ಕದ ಪ್ರಕಾರ ಒಂದು ದಿನಕ್ಕೆ ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಭಾರತೀಯರು ಖರೀದಿಸುತ್ತಿದ್ದೇವೆ. ಒಂದು ವೇಳೆ ಇವುಗಳನ್ನು ಖರೀದಿ ಮಾಡುವುದು ಬಿಟ್ಟರೆ ತಕ್ಷಣವಾಗಿ ಚೀನಾ ದಿನಕ್ಕೆ 100 ಕೋಟಿ ರೂಪಾಯಿಗಳ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇದು ಪ್ರತ್ಯಕ್ಷವಾಗಿ ಕಾಣುತ್ತಿರುವ ನಷ್ಟ. ಪರೋಕ್ಷವಾಗಿ ಆ ದೇಶದ ಜನರು ಉಪಾಧಿಯನ್ನು ಕಳೆದುಕೊಳ್ಳುತ್ತಾರೆ. ಆ ದೇಶ ಆರ್ಥಿಕವಾಗಿ ಬಲಹೀನಗೊಳ್ಳುತ್ತದೆ. ಚೀನಾದಲ್ಲಿ ತಯಾರಿಸುವ ವಸ್ತುಗಳು ರಾಶಿಯಾಗಿ ಬಿದ್ದು ಬಿಡುತ್ತವೆ. ಹಲವಾರು ದೇಶಗಳಲ್ಲಿ ಚೀನಾ ವಸ್ತುಗಳ ಮೇಲೆ ನಿಷೇಧ ಅಮಲು ಮಾಡಲಾಗಿದೆ. ಇನ್ನು ನಮ್ಮ ದೇಶದಷ್ಟು ದೊಡ್ಡ ಮಾರ್ಕೆಟ್ ಚೀನಾಗೆ ಮತ್ತೊಂದಿಲ್ಲ. ನಮ್ಮ ದೇಶದಲ್ಲಿ ಮಾರುವ ವಸ್ತುಗಳಿಂದ ಚೀನಾ ಮುಂದೆ ಹೆಜ್ಜೆ ಹಾಕುತ್ತಿದೆ ಎಂದರೂ ಕೂಡ ತಪ್ಪಾಗುವುದಿಲ್ಲ. ಈಗ ಆ ವಸ್ತುಗಳೇ ಮಾರಾಟವಾಗದಿದ್ದರೆ
ಇದಕ್ಕಿಂತ ದೊಡ್ಡ ಯುದ್ಧ ಮತ್ತೊಂದು ಇದೆಯೇ? ಅದಕ್ಕಾಗಿ ನಾವೆಲ್ಲ ಈಗ ಪ್ರತಿಜ್ಞೆ ಮಾಡಬೇಕಾದ ಸಮಯ ಆಸೀನವಾಗಿದೆ. ನೋ ಮೇಡ್ ಇನ್ ಚೈನಾ ಈ ಭಾವನೆಯನ್ನು ಮೂಡಿಸಿ ಶೇರ್ ಮಾಡಿ. ಇದರಿಂದ ಸಾವಿರಾರು ಲಕ್ಷ ಭಾರತೀಯರಿಗೆ ಈ ಸಂದೇಶವನ್ನು ತಲುಪಿಸಬಹುದು. ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸೋಣ.